ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗೆ ಅಂಥೇಳಿ. ಅದಕ್ಕೇನಾಗಿರ್ತದೆ ಅಂದ್ರೆ ಹೊಲದಾಗ ಹಕ್ಕಲುಗಳು ಬಿದ್ದಿರ್ತಾವೆ. ಹಕ್ಕಲು ಅಂದರೆ ಗೊತ್ತಾಗ್ತದೆ, ನಮ್ಮೆಲ್ಲ ಉತ್ತರ ಕರ್ನಾಟಕ ಜನರೆಲ್ಲ ರಾಶಿ ಮಾಡಿದ ಕೂಡಲೇ ಕೆಲವೊಂದು ತೆನಿಗಳು ಬಂದಿರ್ತಾವೆ. ಆ ತೆನಿಗಳು ಬಿದ್ದಕ್ಕೆ ಆರ್ಸಲಿಕ್ಕೆ ಹೋಗ್ಬೇಕಾದ್ರೆ ಅವು ಹಕ್ಕಲ ಆರ್ಸೊಂಬ ಅಂತ ಹೇಳ್ತಾನೆ ಹೆಣ್ತಿಗೆ. ಆಕಿ ನಾವಲ್ಲ ಹೇಳ್ತಾಳೆ, ನಾವಲ್ಲ, ನನಗೆ ಜ್ವರ ಬಂದವ, ನೀನೇ ಹೋಗೋತ್ತೆ ಹೇಳ್ತ. ಅವಾಗ ಕಳಿಸ್ಕೊಡ್ತಾನೆ. ಕಳಿಸ್ಕೊಡಾಕ್ರೆ ನೀವು ಅಲ್ಲ ಅಂದ್ರೆ ನಾನೇ ಹೋಗ್ತೇನೆ ಅಂತೇಳಿ ಗಂಡನೇ ಹೋಗ್ತಾನೆ. ಹೋಗಿ ಸಜ್ಜಿ ತೆನಿದು ಹಕ್ಲಾಗಳು ಹಾಯ್ಸ್ಕೊಂಬರ್ತಾನೆ. ಅವಾಗ ಹೇಳ್ತಾನೆ, ಸಜ್ಜಿ ತೆನಿ ತಂದೇನ ಕುಟ್ಟೇಳ ನನ್ನ ಮಡದೆ, ಕುಟ್ಟಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಕುಟ್ಟಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ಕುಟ್ಟಿ ಇಟ್ಟೀನಿ ಖೇರೇಳ ನನ್ನ ಮಡದೆ, ಖೇರಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ಬೀಸಿ ಇಟ್ಟೀನಿ ನಾದೇಳ ನನ್ನ ಮಡದೆ, ನಾದಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ರೊಟ್ಟಿ ಮಾಡಿ ಇಟ್ಟೀನಿ ತಿನ್ನೇಳ ನನ್ನ ಮಡದೆ, ಹಂಗೇಳೋ ನನ್ನ ರಾಯ ಜ್ವರ ಹೋಗ್ಯಾವ ನನಗೀಗ, ಹಂಗೇಳೋ ನನ್ನ ರಾಯ ಜ್ವರ ಹೋಗ್ಯಾವ ನನ. ಕುಂತ ಸಭದಾಗ ನಿಂತು ನಾ ಹೇಳ್ತೀನಿ ರೀ, ಎಂತಿದ್ರು ನನ್ನ ಗಂಡ ಸರದಾರ, ನಾಲ್ಕು ಮಂದಿಯಾಗ ಭಾಳ ಪಾಸ ಬಹಾದೂರ, ಹೆಂಗ ಮರಿಯಲ್ಲೆವ್ವ ಗಂಡನುಪಕಾರ, ಹಿಂದೆಂದು ನೋಡದ ಮುಂದೆಂದು ಕಾಣದ, ಒಂದಾಗಿ ತೋರ್ಸ್ಯಾನ ಮೈಸೂರ, ಅಲ್ಲಿ ತಿನಿಸ್ಯಾನ ಇಡ್ಲಿ ಸಾಂಬಾರ, ಮ್ಯಾಲ ಕುಡಿಸ್ಯಾನ ಜಿಲೇಬಿ ಜಾಂಗೀರ, ಹೆಂಗ ಮರಿಯಲ್ಲೆವ್ವ ಗಂಡನುಪಕಾರ, ಹೆಂಗ ಮರಿಯಲೆವ್ವ ಒಡೆಯನುಪಕಾರ, ಹೆಂಗ ಮರಿಯಲೆವ್ವ ಗಂಡನುಪಕಾರ. ಆತ್ಮೀಯರೇ, ಇದು ಹೆಂಗಂದ್ರೆ ಜನಪದ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕು, ಕೆನೆ ಮೊಸರ ಹಿಂಡಿ ಬೆರೆತಂಗ, ಹುಳುವಾನದೊಳಗೆ ಬುಳ್ಳೊಳ್ಳಿ ಬೆರೆತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತಕ್ಕದ್ದು ಇದು ಜನಪದ. ಇದು ನಮ್ಮದು. ತಂಗಳ ರೊಟ್ಟಿಯಾಗ ಎಳೆಯ ಪುಂಡಿಯ ಪಲ್ಲೆ, ಅದರಾಗ ಗಾಣ ಆಡಿಸಿದ ಎಣ್ಣೆ, ನಡುವ ಎಳಿ ಸೌತಿಕಾಯಿ ಕಡದಂಗೆ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತ ಇದು ನಮ್ಮ ಜನಪದ. ಇದಕ್ಕೆ ಜನಪದ ಅದಕ್ಕೆ ಹೇಳ್ತಾರೆ, ಸುಖ ಕೊಟ್ಟ ದೇವ್ರು ಯಾರಿಗೆ ಸುಂಬಿಟ್ಟಾನ. ಒಬ್ಬೊಬ್ಬರು ಬಾಳೆ ಒಂದೊಂದು ಥರ ಡೊಂಕ್ ಮಾಡ್ಯಾನ. ಬಾಳೆ ಮಾಡೋ ಹೆಣ್ತಿ ಕೊಡು ಗಂಡನ ಕೊಟ್ಟಾನ, ಚಲೋ ಗಂಡಗೆ ಎಡವಟ್ಟ ಹೆಣ್ತಿ ಇಟ್ಟಾನ. ಸುಖ ಕೊಟ್ಟ ದೇವ್ರು ಯಾರಿಗೆ ಸುಂಬಿಟ್ಟಾನ. ಒಬ್ಬೊಬ್ಬರು ಬಾಳೆ ಒಂದೊಂದು ಥರ ಡೊಂಕ್ ಮಾಡ್ಯಾನ. ದೇಶ ಆಳಕ್ಕೆ ರಾಜಗೊಂದು ಕುರ್ಚಿ ಕೊಟ್ಟಾನ, ಆ ಕುರ್ಚಿ ಕಾಲು ಜಗ್ಗಕ್ಕೆ 4 ಮಂದಿ ಕದಿಮರು ಬಿಟ್ಟಾನ. ಸುಖ ಕೊಟ್ಟ ದೇವ್ರು ಯಾರಿಗೆ ಸುಂಬಿಟ್ಟಾನ. ಒಬ್ಬೊಬ್ಬರು ಬಾಳೆ ಒಂದೊಂದು ಥರ ಡೊಂಕ್ ಮಾಡ್ಯಾನ. ಆತ್ಮೀಯರೇ, ಜನಪದ ಬಗ್ಗೆ ಹೇಳ್ಕೋದು ಕೂತ್ರಾವು ಬುಟ್ಟ್ಯಾಗಿನ ರೊಟ್ಟಿ, ಕಟಿ ರೊಟ್ಟಿ, ಕಾರ್ಯಾಳ ಹಿಂಡಿ, ಮೊಸರು, ಚಟ್ನಿ ಎಲ್ಲ ಕೂಡಿ ಮಿಕ್ಸ್ ಮಾಡಿ ಹೊಡಿಲಿಕ್ಕೆ ಶುರು ಮಾಡಿದ್ರೆ ಬುಟ್ಟೆಯಾಗಿನ ರೊಟ್ಟಿ ಖಾಲಿ ಆಗಿದ್ದೇ ಗೊತ್ತಾಗಲ್ಲ ಅಂಥದ್ದು. ಯಾಕಂದ್ರೆ ಇಲ್ಲಿ ಜನಪದ ದುರುಂಡ್ರು ಭಾಳ ಅದಾರ. ನಮ್ಮ ಗುರುಗಳು ಅದಾರ, ಕೌಜುಲಿಗಿ ಸರ್ ಅದಾರ. ಅವರು ಏನೋ ಅವರೆಲ್ಲ ಬೆಳೆಸಿದ್ರು ನಮಗೆ. ಸಾಹೇಬ್ರ ನೀವು ಮಾತಾಡ್ಬೇಕು, ಜನಪದ ಬೆಳೆಸಿ ನೀವು ಆಫೀಸರ್ ಇದ್ರಲ್ಲ, ಯಾಕೆ ನೀವು ಮಾತಾಡ್ಬೇಕು, ಜನಪದ ಬಗ್ಗೆ ಮಾತಾಡ್ಬೇಕು ಅಂಥೇಳಿ ಹೇಳಿಸಿ ಇಲ್ಲಿವರೆಗೆ ತಂದಿದ್ದಾರೆ ನಮ್ಮನ್ನು. ಸಜ್ಜಿ ತೆನಿ ತಂದೇನ ಕುಟ್ಟೇಳ ನನ್ನ ಮಡದೆ, ಕುಟ್ಟಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಕುಟ್ಟಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ಕುಟ್ಟಿ ಇಟ್ಟೀನಿ ಖೇರೇಳ ನನ್ನ ಮಡದೆ, ಖೇರಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ಬೀಸಿ ಇಟ್ಟೀನಿ ನಾದೇಳ ನನ್ನ ಮಡದೆ, ನಾದಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ರೊಟ್ಟಿ ಮಾಡಿ ಇಟ್ಟೀನಿ ತಿನ್ನೇಳ ನನ್ನ ಮಡದೆ, ಹಂಗೇಳೋ ನನ್ನ ರಾಯ ಜ್ವರ ಹೋಗ್ಯಾವ ನನಗೀಗ, ಹಂಗೇಳೋ ನನ್ನ ರಾಯ ಜ್ವರ ಹೋಗ್ಯಾವ ನನ. ಕುಂತ ಸಭದಾಗ ನಿಂತು ನಾ ಹೇಳ್ತೀನಿ ರೀ, ಎಂತಿದ್ರು ನನ್ನ ಗಂಡ ಸರದಾರ, 4 ಮಂದಿಯಾಗ ಭಾಳ ಪಾಸ ಬಹಾದೂರ, ಹೆಂಗ ಮರಿಯಲ್ಲೆವ್ವ ಗಂಡನುಪಕಾರ, ಹಿಂದೆಂದು ನೋಡದ ಮುಂದೆಂದು ಕಾಣದ, ಒಂದಾಗಿ ತೋರ್ಸ್ಯಾನ ಮೈಸೂರ, ಅಲ್ಲಿ ತಿನಿಸ್ಯಾನ ಇಡ್ಲಿ ಸಾಂಬಾರ, ಮ್ಯಾಲ ಕುಡಿಸ್ಯಾನ ಜಿಲೇಬಿ ಜಾಂಗೀರ, ಹೆಂಗ ಮರಿಯಲ್ಲೆವ್ವ ಗಂಡನುಪಕಾರ, ಹೆಂಗ ಮರಿಯಲೆವ್ವ ಒಡೆಯನುಪಕಾರ, ಹೆಂಗ ಮರಿಯಲೆವ್ವ ಗಂಡನುಪಕಾರ. ಆತ್ಮೀಯರೇ, ಇದು ಹೆಂಗಂದ್ರೆ ಜನಪದ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕು, ಕೆನೆ ಮೊಸರ ಹಿಂಡಿ ಬೆರೆತಂಗ, ಹುಳುವಾನದೊಳಗೆ ಬುಳ್ಳೊಳ್ಳಿ ಬೆರೆತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತಕ್ಕದ್ದು ಇದು ಜನಪದ. ಇದು ನಮ್ಮದು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ?
ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.